ಕನ್ನಡದ ಖ್ಯಾತ ಕಲಾವಿದ ಆದಂಥ ನಟ ಶ್ರೀಧರ್ ಅವರ ಬಗ್ಗೆ ಬರ್ತಿರೋದು ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಕೂಡ ಇದನ್ನು ಹೇಳ್ಬೋದು. ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂದರೆ ನಟ ಶ್ರೀಧರ್ ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ಶ್ರೀಧರ್ ನಟ ಆಗಿರುವಂಥ ಇವರು 2000 ಇಸ್ವಿಯ ತನಕ ಕೂಡ ಅಭಿನಯಿಸ್ತಾರೆ. ಮಮತೆಯ ತೊಟ್ಟಿಲಲ್ಲಿ, ಬ್ರಹ್ಮಗಂಟು ಮತ್ತು ಆ್ಯಕ್ಷನ್ ಸಿನಿಮಾಗಳಾದಂಥ ಹಠಮಾರಿ ಹೆಣ್ಣು, ಕಿಲಾಡಿ ಗಂಡು, ಈಗ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಹೆಗ್ಗಳಿಕೆ ಶ್ರೀಧರ್ ಸಿಗ್ತದೆ. ಮೂಲತಃ ಭರತನಾಟ್ಯ ಕಲಾವಿದರಾಗಿದ್ದಂಥ ಇವರು ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾರೆ. ಇಂಥ ಅತಿ ದೊಡ್ಡ ನಟರಾಗಿರುವಂಥ ಶ್ರೀಧರ್ ಅವರು ಇದೀಗ ಕೇವಲ ನೆನಪಾಗಿ ಉಳಿದಿರುವಂಥದ್ದು. ಏಕೆಂದರೆ 25 ವರ್ಷ ಚಿತ್ರರಂಗ ದೂರ ಉಳಿದ ಸದ್ಯ ಅವರಿಬ್ಬರು ಹೆಣ್ಣು ಮಕ್ಕಳು ಕೂಡ ಈಗ ಫೇಮಸ್ಸು ಕ್ಲಾಸಿಕಲ್ ಡ್ಯಾನ್ಸರ್ಸ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಸಹ ಇವತ್ತು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ ಎಷ್ಟೋ ಜನಕ್ಕೆ ಪಾಪ ವಿದ್ಯೆಯನ್ನು ಹೇಳ್ಕೊಡ್ತಿದ್ದಾರೆ. ಎಷ್ಟೋ ಜನ ಕ್ಲಾಸಿಕಲ್ ಡ್ಯಾನ್ಸರ್ಗಳಿಗೆ ಪ್ರಶಸ್ತಿ ಬರೋ ಥರ ಮಾಡಿದ್ದಾರೆ, ಹುಟ್ಟಾಕಿದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಕಲಾವಿದರಿಗೆ ಹುಟ್ಟಾಕುವಂಥ ಒಂದು ಇನ್ಸ್ಟಿಟ್ಯೂಟ್ ಸಂಸ್ಥೆಯನ್ನು ಕೂಡ ಕಟ್ಟಿ ಸಾಕಷ್ಟು ಜನ ಕಲಾವಿದರು ಇವರ ಗಡಿಯಲ್ಲಿ ಬೆಳೆದಿರುವಂಥವ್ರು ಇವತ್ತು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸ್ತಿರುವಂಥದ್ದು. ಹಾಗಾಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಕೂಡ ಇವತ್ತಿಗೂ ಸಹ ತೆರೆ ಹಿಂದೆ ಚಿತ್ರರಂಗಕ್ಕೆ ಸುಮಾರು 25 ವರ್ಷಗಳ ಕೆಲಸ ಮಾಡ್ತಾನೆ ಇದ್ದಾರೆ. ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ.